ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ಕಾರ್ತಿಕ ಮಾಸದ ಶುಕ್ರವಾರ, ನಾಳೆ ಕಾರ್ತಿಕ ಮಾಸದ ಶನಿವಾರ, ನಾಳೆ ಶನಿವಾರ ದಿನ, ನಾಳೆ ದಿನ ಏಕಾದಶಿ ಬಂದಿದೆ. ಶನಿವಾರ ದಿನ ಏಕಾದಶಿ ಬಂದಿರುವುದೇ ಒಂದು ಅದ್ಭುತವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಈ ದಿನದಲ್ಲಿ ನೀವು ನೋಡಿ, ನಾನು ನಿಮಗೆ 5 ರೂಪಾಯಿ ಕಾಯಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 5 ರೂಪಾಯಿ ಕಾಯಿನ್ನ ನೀವು ಕೇವಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಈ 5 ರೂಪಾಯಿನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ, ಸಾಲದ ಒಂದು ಋಣ ನಮ್ಮಲ್ಲಿದೆ, ಸಾಲದಿಂದ ನಾವು ಋಣ ಮುಕ್ತರಾಗಬೇಕು ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು 5 ರೂಪಾಯಿ ಕಾಯಿನ್ನ ಬಳಸ್ಕೊಂಡು ನೀವು ಯಾವ ರೀತಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ತುಂಬ ಸುಲಭವಾಗಿ ತೀರಿಸ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಕಾರ್ತಿಕ ಮಾಸದ ಶನಿವಾರದ ದಿನ ಅದರಲ್ಲೂ ಏಕಾದಶಿಯ ದಿನ ನೀವು ಈ 5 ರೂಪಾಯಿನ ಬಳಸ್ಕೊಂಡು ಈ 5 ರೂಪಾಯಿಯಿಂದ ನೀವು ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಅದರಲ್ಲೂ ನಾಳೆಯ ದಿನ ಏಕಾದಶಿಯ ದಿನ 5 ಗಂಟೆಯಿಂದ 9 ಗಂಟೆ ಒಳಗಡೆ, ಅಂದರೆ ಸಾಯಂಕಾಲ 5ರಿಂದ ರಾತ್ರಿ ಮಲಗುವಂಥ ಸಮಯದಲ್ಲಿ, ಅಂದರೆ 9 ಗಂಟೆಯ ಒಳಗಡೆ ಇದೊಂದು ಚಿಕ್ಕ ತಂತ್ರ ಪರಿಹಾರವನ್ನು ಮಾಡಿ ನೋಡಿ. ಅದ್ಭುತವಾದಂತಹ ಒಂದು ಫಲಿತಾಂಶನ ತಂದುಕೊಡುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ 5 ರೂಪಾಯಿನ ಬಳಸ್ಕೊಂಡು ಯಾವ ರೀತಿಯ ಫಲಿತಾಂಶ ಅಂತಂದರೆ, ಸಾಲ ಬಾಧೆ ಇದೆ, ಋಣ ಬಾಧೆಗಳಿದೆ, ಅದರಲ್ಲೂ ಲಕ್ಷ ಸಾಲ ಇದ್ದರೂ ಕೂಡ ಶೀಘ್ರದಲ್ಲೇ ಸಾಲ ತೀರಿಸುವಂತಹ ಒಂದು 5 ರೂಪಾಯಿನ ಒಂದು ಲಕ್ಕಿ ನಂಬರ್ನ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಹಾಗಾದರೆ ಲಕ್ಷ ಸಾಲ ಇದ್ರೂ ಜೊತೆಗೆ ಇದು ಸಾಲ ತೀರಿಸ್ಕೊಳ್ಳೋದ್ರ ಜೊತೆಗೆ ಫ್ರೆಂಡ್ಸ್, ನೀವು ಇದ್ರ ಜೊತೆಗೆ ಹಣಕಾಸು ವೃದ್ಧಿ ಮಾಡುತ್ತೆ. ವ್ಯಾಪಾರ ವಹಿವಾಟದಲ್ಲಿ ನೀವೇನಾರ ಲಾಭಾಂಶ ಕಾಣ್ತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು, ಅಭಿವೃದ್ಧಿ ನೋಡ್ತಾ ಇಲ್ಲ ಅನ್ನೋದಾಗಿರ್ಬೋದು, ಯಾವುದೋ ಮೂಲೆಯಿಂದ ಧನಾಗಮನವಾಗುವಂಥದ್ದಾಗಿರ್ಬೋದು, ಆಸ್ತಿ ಬರುವಂಥದ್ದಾಗಿರ್ಬೋದು, ಆಕಸ್ಮಿಕವಾಗಿದ್ದಂತಹ ಹಣ ಕೈಯಲ್ಲಿ ಸಿಗುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಎಫೆಕ್ಟಿವ್ ಆಗಿ ತಂದುಕೊಡುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು. ಅದರಲ್ಲೂ 5 ರೂಪಾಯಿ ಅನ್ನೋದು ಒಂದು ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ರೀತಿ ಎಲ್ಲ ಎಫೆಕ್ಟಿವ್ ಆಗಿ ತಂತ್ರ ಅಂತಲೇ ಹೇಳಲಾಗುತ್ತೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಫ್ರೆಂಡ್ಸ್, ಇದನ್ನು ಸಾಯಂಕಾಲ 5ರಿಂದ ರಾತ್ರಿ 9 ಒಳಗಡೆ ಮಾಡಿಕೊಳ್ಳುವಂತಹ ಒಂದು, ಅದರಲ್ಲೂ ಏಕಾದಶಿ ದಿನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. 100ಗೆ 105% ರಿಸಲ್ಟ್ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಬದಲಾಗುತ್ತೆ. ಅದೃಷ್ಟ ಬರುತ್ತೆ. ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ಈ 5 ರೂಪಾಯಿ ತಂತ್ರದ ಸಿದ್ಧಿಶಾಸ್ತ್ರದ ಪರಿಹಾರ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಹಾಗಾಗಿ ಈ ಪರಿಹಾರನ ಮಾಡ್ಕೊಳ್ಳಿ. ಈ 5 ರು ನಾಣ್ಯದಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನೋಡಿ. ಈ 5 ರು ಅಂತ ಅನ್ನೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಅದ್ಭುತವಾದಂತಹ ನಂಬರು. ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದಂತಹ ನಂಬರು. ಇದು ಹಲವಾರು ಜನರಿಗೆ ಲಕ್ಕಿ ನಂಬರ್ ಅಂತಲೇ ಹೇಳಲಾಗುತ್ತೆ. ನೋಡಿ, 5 ರೂಪಾಯಿ ಕಾಯಿನನ್ನು ಇಲ್ಲಿ 4 ತೆಗೆದುಕೊಂಡಿದ್ರಿ. ಸರ್ವೇ ಸಾಮಾನ್ಯವಾಗಿ 5 ರು ಅನ್ನೋದು ಪಂಚಭೂತಗಳಿಗೆ ಸಮಾನವಾದದ್ದು. 5 ರು ಆಗಿರ್ಬೋದು, 5ನೇ ನಂಬರ್ ಆಗಿರ್ಬೋದು, 5 ಅನ್ನುವಂತಹ ನಂಬರ್ ಮನೆಯಾಗಿರ್ಬೋದು, ಇಲ್ಲ ಗಾಡಿ ನಂಬರ್ ಆಗಿರ್ಬೋದು, ಇಲ್ಲ ಡೇಟ್ ಆಫ್ ಬರ್ತ್ ಆಗಿರಬಹುದು. 5 ರು ಅಂತ ಅನ್ನೋದು ಲಕ್ಕಿ ನಂಬರ್ ಅಂತಲೂ ಸಹ ನಾವು ಹೇಳಲಾಗುತ್ತೆ. ಇದು ಯಾವಾಗಲೂ ನಮಗೆ ಲಕ್ಕನ್ನು ತಂದುಕೊಡುವಂತಹ ನಂಬರ್ 5 ಅಂತಲೇ ಹೇಳ್ಬೋದು. ಈ 5 ರಿಂದ ಪರಿಹಾರನ ಮಾಡ್ತಾ ಇದ್ದೀವಿ ಅಂತ ಅಂದ್ರೇ ಸಾಕು, ಅದು ನಮಗೆ ಸಿದ್ಧಿಸುತ್ತೆ. ಅದರಲ್ಲೂ ಈ ಕಾರ್ತಿಕ ಮಾಸದ ಏಕಾದಶಿಯ ದಿನ ಇದರ ಫಲ ಪಡೆದುಕೊಳ್ಳೋದಕ್ಕೆ, ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ, ಹಣ ವೃದ್ಧಿಸಿಕೊಳ್ಳೋದಕ್ಕೆ, ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ವ್ರತಾಚರಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಮೇನಾಗಿ ಹಣವನ್ನು ವೃದ್ಧಿಸ್ಕೊಳ್ಳೋಕ್ಕೆ, ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಇದೊಂದು ಚಿಕ್ಕ ತಂತ್ರ ಪರಿಹಾರ ಇದು. ಜೊತೆಗೆ ಫ್ರೆಂಡ್ಸ್, ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದುಕೊಳ್ಳಲು ಈ ಒಂದು ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ದಿನ ನೀವು ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಅಂದರೆ ನಾಳೆಯ ದಿನ ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅಮ್ಮನವರ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ, ಅಮ್ಮನವರ ಹೆಸರಿನಲ್ಲಿ ದೀಪಾರಾಧನೆ ಮಾಡಿದ್ದೇ ಆದರೆ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ. ಅದೃಷ್ಟವನ್ನು ತಂದುಕೊಡುವಂತಹ ಚಿಕ್ಕ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಾನು 5 ರೂಪಾಯಿ ಕಾಯಿನ್ನ ನಿಮಗೆ 4 ತೆಗೆದುಕೊಂಡಿದ್ದೀನಿ.
4-5 ರೂಪಾಯಿ ಕಾಯಿನು ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಲು, ನಮ್ಮಲ್ಲಿರುವಂಥ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳೋದು, ಹಣದ ಕಾಸಿನ ಸಮಸ್ಯೆನ ಹೋಗಲಾಡಿಸ್ಕೊಳ್ಳೋದು, ಮನೆಯಲ್ಲಿ ಹಣಕಾಸಿನ ಅರಿವನ್ನು ಹೆಚ್ಚಿಸ್ಕೊಳ್ಳಲು, ಹಣಕಾಸಿನ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ಧನಾಭಿವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ 4 ದಿಕ್ಕುಗಳಿಂದನೂ ಸಹ ನಮಗೆ ಹಣ ಅನ್ನೋದು ಬರುವಂಥದ್ದಾಗಿರ್ಬೋದು. ಅಂದರೆ ಬರುವಂಥದ್ದಕ್ಕೆ ಮಾಡಿಕೊಳ್ಳುವಂತಹ ಈ ಒಂದು 5 ರೂಪಾಯಿ ನಾಣ್ಯದ ಪರಿಹಾರ. ಇದನ್ನು ನೀವು ಈ ಬೆಳಿಗ್ಗೆನೇ ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಈ ಮಾಸದಲ್ಲಿ ಲಕ್ಷ್ಮೀನಾರಾಯಣ ಆರಾಧನೆ ಮಾಡುವಂಥದ್ದು, ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀನಾರಾಯಣ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ತಾರೋ ಅವರಿಗೆ ಇಬ್ಬರ ಅನುಗ್ರಹ ಸಹ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಫ್ರೆಂಡ್ಸ್, 5 ನಾಣ್ಯದಿಂದ ಈ ಪರಿಹಾರ ಮಾಡಿದ್ದೇ ಆದರೆ ನಿಮ್ಮ ಸಾಲ ಬಾಧೆ ನಿವಾರಣೆ ಆಗುತ್ತೆ. ನೀವೇ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೂ, ಕಷ್ಟಗಳು ಅನುಭವಿಸ್ತಾ ಇದ್ದರೆ ಎಲ್ಲವೂ ಸಹ ನಿವಾರಣೆ ಆಗುವಂತಹ ಒಂದು 5 ರೂಪಾಯಿ ನಾಣ್ಯದ, ಅದರಲ್ಲೂ 4-5 ರೂಪಾಯಿ ನಾಣ್ಯವನ್ನು ಬಳಸ್ಕೊಂಡು ಮಾಡ್ಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ. ಈ ದಿನ ನೋಡಿ 4-5 ರೂಪಾಯಿ ನಾಣ್ಯನ ತೆಗೆದುಕೊಳ್ಳಿ. ಇದಕ್ಕೆ ನಿಮಗೆ ಏನಕ್ಕೆ 4 ತಗೊಳ್ಬೇಕು ಅಂತಾರೆ, 4 ದಿಕ್ಕಿನಿಂದಲೂ ಯಾವುದೇ ಸಮಸ್ಯೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರ 4 ದಿಕ್ಕಿನಿಂದಲೂ ವೃದ್ಧಿ ಆಗಬೇಕು, 4 ದಿಕ್ಕಿನಿಂದಲೂ ಕಷ್ಟಗಳು ದೂರವಾಗಬೇಕು, ಅದೃಷ್ಟ ಬರಬೇಕು. 5 ನಾಣ್ಯನ ತೆಗೆದುಕೊಂಡು ಇದಕ್ಕೆ ನೀವು ಅರಿಶಿಣದಿಂದ ಈ ಒಂದು 5 ರೂಪಾಯಿ ಕಾಯಿನ ನೀವು ತೊಳೆದುಕೊಳ್ಳಿ. ಅಂದರೆ ಅರಿಶಿಣದ ನೀರಿನಿಂದ 5 ರೂಪಾಯಿ ಕಾಯಿನ ತೊಳೆದುಕೊಳ್ಳಿ. ನೋಡಿ, 5 ರೂಪಾಯಿ ನಾಣ್ಯವನ್ನು ನಾನು ತೆಗೆದುಕೊಂಡಿದ್ದೀನಲ್ವಾ, 5 ರೂಪಾಯಿ ನಾಣ್ಯನ 4 ತೆಗೆದುಕೊಂಡಿದ್ದೀನಿ. ಈ 5 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ. ಅರಿಶಿಣದ ನೀರಿನಲ್ಲಿ 5 ರೂಪಾಯಿ ನಾಣ್ಯವನ್ನು ನೀವು ತೊಳೆದುಕೊಳ್ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಈ ಒಂದು 5 ರೂಪಾಯಿ ಕಾಯಿನು ಒಳ್ಳೆಯವರ ಕೈಯಲ್ಲೂ ಇರುತ್ತೆ ಮತ್ತು ಕೆಟ್ಟವರ ಜನರ ಕೈಯಲ್ಲೂ ಸಹ ಇರುತ್ತೆ. ಹಾಗಾಗಿ ಹಣದಲ್ಲಿ ನೆಗೆಟಿವ್ ಅನ್ನೋದು ಇದ್ದರೆ ಅದು ಅರಿಶಿಣದ ನೀರಿನಲ್ಲಿ ತೊಳೆದು ಹೋಗಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ 4-5 ನಾಣ್ಯವನ್ನು ನಾವು ಅರಿಶಿಣದ ನೀರಿನಲ್ಲಿ ನಾವು ತೊಳೆದುಕೋತಾ ಇದ್ದೀವಿ. ಈಗ ಒಂದು ಗಾಜಿನ ಬಟ್ಲು ತಗೊಳ್ಳಿ, ಇಲ್ಲ ಗಾಜಿನ ಬಟ್ಲಿಲ್ಲ ಅಂತಾರೆ ಒಂದು ಸ್ಟೀಲ್ ಬಟ್ಲಾರು ತೆಗೆದುಕೊಳ್ಳಿ, ಇಲ್ಲ ಅಂತಾರೆ ಒಂದು ಮಣ್ಣಿನ ಬಟ್ಲಾರು ತೆಗೆದುಕೊಳ್ಳಿ. ಫ್ರೆಂಡ್ಸ್, ಗಂಧವನ್ನು ಚೆನ್ನಾಗಿ ಕಲಸಿ. ನೋಡಿ, ನಾನಿಲ್ಲಿ ನಿಮಗೆ ಅರಿಶಿಣನ ತೋರಿಸ್ತಾ ಇದ್ದೀನಿ ಅಲ್ವಾ, ನೀವು ಅರಿಶಿಣ ತೆಗೆದುಕೊಳ್ಬೋದು, ಇಲ್ಲ ಒಂದು ಗಂಧದ ಪೌಡರ್ ಅಂತ ಬರುತ್ತೆ ಅದನ್ನಾದ್ರೂ ನೀವು ತೆಗೆದುಕೊಳ್ಬೋದು. ಅರಿಶಿಣವನ್ನು ತೆಗೆದುಕೊಂಡು ನೀವು ಸ್ವಲ್ಪ ಕಲಿಸ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂದರೆ ಈ ಬಟ್ಟಲೊಳಗೆ 5 ನಾಣ್ಯವನ್ನು ನೋಡಿ, ಈ ಬಟ್ಟಲೊಳಗೆ 5 ನಾಣ್ಯವನ್ನು ಇಟ್ಟು ನೀವು ಅರಿಶಿಣನ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವಾ, ಪೇಸ್ಟ್ ಮಾಡಿದಂತಹ ಅರಿಶಿಣನ ನೀವು ಈ 4 ನಾಣ್ಯಕ್ಕೂ ಸಹ ನೀವು ಈ ರೀತಿ ನೀವು ಹಾಕಬೇಕಾಗುತ್ತೆ. ಈ ರೀತಿ ನೀವು ಹಾಕಿ ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ನಾನು ಇಲ್ಲಿ ಗಂಗಾಜಲ ತೋರಿಸ್ತಾ ಇದ್ದೀನಿ. ಇದು ಗಂಗಾಜಲ ಅಂತ ಅನ್ನೋದು ನಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನಾನು ಅದನ್ನು ಅಂದರೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಗಂಗಾಜಲನ ನೀವೇನು ಮಾಡಬೇಕು ಅಂತಂದರೆ ಅಂದರೆ ಇಲ್ಲಿ ಅರಿಶಿಣದ ಪೇಸ್ಟನ್ನ ನಾವು ಮಾಡ್ಕೊಡ್ತೀವಲ್ವಾ, ನಾನು ನಿಮಗೆ ಹಾಗೆ ಅರಿಶಿಣ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಪೇಸ್ಟನ್ನ ಮಾಡ್ಕೊಳ್ಳಿ. ಗಂಧ ಇದೆ ಮನೆಯಲ್ಲಿ ಅಂದರೆ ನೀವು ಗಂಧದಿಂದನಾದ್ರು ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅರಿಶಿಣ ಪುಡಿ ಇದೆ ಅಂದರೆ ಅರಿಶಿಣ ಪುಡಿಯಿಂದನಾದ್ರು ಪೇಸ್ಟ್ ಮಾಡಿಕೊಂಡು ಈ 4-5 ರೂಪಾಯಿ ಕಾಯಿನ್ಗಳು ಸಹ ನೀವು ಇದೇ ರೀತಿ ಬಟ್ಲಲ್ಲಿ ಇಟ್ಕೊಂಡೇ ನೀವು ಹಾಕಬೇಕಾಗುತ್ತೆ. ಹಾಕ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಗಂಗಾಜಲ ಇರುತ್ತಲ್ವ, ಈ ಗಂಗಾಜಲನ ತೆಗೆದುಕೊಂಡು ನೀವು ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಇದಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ತಗೊಂಡು ಈ ರೀತಿ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ನಾನಿಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆನ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಪೀಸ್ಗೆ ನೀವು ಏನು ಮಾಡಬೇಕಂದ್ರೆ ಈ ನಾಣ್ಯ ಇರುತ್ತಲ್ವ, ಈ 4-5 ನಾಣ್ಯನ ತೆಗೆದುಕೊಂಡು ನೀವು ಈ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ಗೆ ಹೀಗೆ ಈ ರೀತಿ ಇಟ್ಕೊಂಡು ನಂತರ ನೀವು
ಏನು ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಹಾಕ್ಕೊಂಡು ನೀವು ಇದಕ್ಕೆ ಸ್ವಲ್ಪ ನೀವು ಒಂದು ಕೆಂಪು ಬಣ್ಣದ ಹೂನು ಸಹ ನೀವು ಇದಕ್ಕೆ ಅರ್ಪಿಸಿ ನಂತರ ನೀವು ಈ ಒಂದು ಗಂಟನ್ನು ಈ ರೀತಿ ಚೌಕಾಕಾರವಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಚೌಕಾಕಾರವಾಗಿ ಇದನ್ನ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನೀವು ನಾಳೆಯ ದಿನ ಏನು ಮಾಡಬೇಕು ಅಂತಂದರೆ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಗಂಟನ್ನಾಗಿ ಮಾಡಿಕೊಂಡು ನಂತರ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವರು ಫೋಟೋ ಇರುತ್ತಲ್ವ, ಮನೆ ದೇವರು ಫೋಟೋದಲ್ಲಿ ಪಕ್ಕದಲ್ಲಿ ನೀವು ಲಕ್ಷ್ಮೀನಾರಾಯಣ ಫೋಟೋನ ಸಹ ಇಟ್ಟಿರ್ತೀರಲ್ವ, ಆ ಒಂದು ಫೋಟೋ ಹತ್ರ ನೋಡಿ ಗಂಟನ್ನಾಗಿ ಕಟ್ಕೊಳ್ಳಿ. ಒಂದು ಕೆಂಪು ಬಣ್ಣದ ದಾರದಿಂದನೇ ಕಟ್ಕೊಂಡು ಈ ಒಂದು ಗಂಟನ್ನು ನೀವು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಅಂದರೆ ಲಕ್ಷ್ಮೀನಾರಾಯಣ ಫೋಟೋದ ಮುಂದೆ ಈ ಗಂಟನ್ನ ಇಟ್ಟು ನೀವು ಇದಕ್ಕೆ ನೀವು ಸ್ವಲ್ಪ ಮತ್ತೆ ಮೇಲ್ಗಡೆ ನೀವು ಅರಿಶಿನ ಕುಂಕುಮವನ್ನು ಹಾಕಿ ನೀವು ನಂತರ ಅರಿಶಿನ ಕುಂಕುಮವನ್ನು ಹಾಕಿ ಅದಕ್ಕೆ ಒಂದು ಕೆಂಪು ಬಣ್ಣದ ಹೂನು ಸಹ ಮುಡಿಸಿ ನೀವು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ದೀಪಗಳನ್ನು ಸಹ ತೋರಿಸ್ಕೋಬೇಕಾಗುತ್ತೆ. ದೀಪಗಳನ್ನು ಸಹ ತೋರಿಸಿ ನೀವು ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ ನಾಳೆಯ ದಿನ ಇದು ಲಕ್ಷ್ಮೀ ಫೋಟೋದ ಮುಂದೆಯೇ ಇರಲಿ, ನಾಳೆ ನೈಟ್ ಎಲ್ಲ ಲಕ್ಷ್ಮೀ ಫೋಟೋ ಮುಂದೆಯೇ ಇರಲಿ. ಮಾರನೆಯ ದಿನ ನೀವು ಎದ್ದು ಯಥಾ ಪ್ರಕಾರವಾಗಿ ಪೂಜೆ ಪುರಸ್ಕಾರಗಳನ್ನು ಅಂದರೆ ಭಾನುವಾರ ಬೆಳಿಗ್ಗೆ ಎದ್ದು ನೀವು ಯಥಾ ಪ್ರಕಾರವಾಗಿ ನಿಮ್ಮ ಮನೆ ಕೆಲಸಗಳನ್ನೆಲ್ಲವನ್ನು ಮುಗಿಸ್ಕೊಂಡು ನಂತರ ಪೂಜೆ ಪುರಸ್ಕಾರಗಳನ್ನು ಮುಗಿಸ್ಕೊಂಡು 1-1:30 ಗಂಟೆ ಟೈಮಲ್ಲಿ ನೀವು ಇದರಿಂದ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈ ರೀತಿ ಒಂದು ಗಂಟನ್ನ ಮಾಡಿಕೊಂಡು ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಗಂಟನ್ನ ನಾನು ಹಣಕಾಸು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ಸಾಲ ಬಾಧೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ಕಷ್ಟಗಳಿಂದ ದೂರ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ನೀವು ಮನೆ ಕಟ್ಟುವಂತಹ ಒಂದು ನಿಮಗೆ ಆಸೆ ಆಗಿರ್ಬೋದು, ಅಂದರೆ ಮನೆ ಕಟ್ಟಿಸಬೇಕು ಅನ್ನೋದಾಗಿರ್ಬೋದು, ಇಲ್ಲ ಏನಾದ್ರು ಒಂದು ಗಾಡಿ ತೆಗೆದುಕೊಳ್ಬೇಕು ಅನ್ನೋದಾಗಿರ್ಬೋದು, ಇಲ್ಲ ಹೊರಗಡೆ ಪ್ರವಾಸಗಳಿಗೆ ಹೋಗುವಂಥದ್ದಾಗಿರ್ಬೋದು, ಇಲ್ಲ ಸೈಟ್ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ನಿಮ್ಮ ಆಸೆಗಳು ಬಯಕೆಗಳು ಇರುತ್ತಲ್ವ, ಇದೆಲ್ಲವೂ ಸಹ ಈಡೇರಲಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಅದು ಏನೇ ಇರಲಿ, ಅದು ಯಾವುದೇ ಒಂದು ಸಂಕಲ್ಪ ಇರಲಿ, ಅದನ್ನ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಗಂಟನ್ನ ಕಟ್ಟಿ, ಅಂದರೆ ಮಾತೆ ಮಹಾಲಕ್ಷ್ಮಿನ ಫೋಟೋದ ಮುಂದೆನೇ ಇಟ್ಟು ನೀವು ಭಾನುವಾರ ನೀವು ಏನು ಮಾಡಬೇಕು, ಯಥಾ ಪ್ರಕಾರವಾಗಿ ಎದ್ದು ಪೂಜೆ ಪುರಸ್ಕಾರಗಳ ಮಾಡಿಕೊಂಡು 1:30-2 ಗಂಟೆ ಮಧ್ಯಾಹ್ನ 1:30-2 ಗಂಟೆ ಅಂತ ಸಮಯದಲ್ಲಿ ನೀವು ಈ ಒಂದು ಗಂಟನ್ನ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಲಕ್ಷ್ಮೀನಾರಾಯಣರ ಒಂದು ಚಿಕ್ಕದಾದಂಥ ಒಂದು ಗುಡಿನಾದರೂ ಇದ್ದೇ ಇರುತ್ತೆ ಅಲ್ವಾ. ಆ ಒಂದು ಗುಡಿ ಹತ್ರ ಹೋಗಿ ಆ ಗುಡಿ ಹತ್ರ ನೀವು ಅರಳಿ ಮರ ಅನ್ನೋದು ಇದ್ದೇ ಇರುತ್ತಲ್ವ, ಆ ಅರಳಿ ಮರದ ಆ ಮರಕ್ಕೆ ನೀವು ಲಕ್ಷ್ಮೀನಾರಾಯಣನ ನೆನೆಸುತ್ತಾ ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳುತ್ತಾ ಆ ಲಕ್ಷ್ಮೀನಾರಾಯಣದ ಒಂದು ಮರದ ಬುಡಕ್ಕೆ ನೀವು ಈ ಒಂದು ಗಂಟನ್ನ ಕಟ್ಟಬೇಕಾಗುತ್ತೆ. ಗಂಟನ್ನ ಕಟ್ಟಿಬಿಟ್ಟು ನೀವು ತಿರುಗಿ ನೋಡ್ದೇನೆ ನೀವು ಹಾಗೆ ಇದನ್ನ ಅಲ್ಲೇ ಬಿಟ್ಟು ನೀವು ಗಂಟನ್ನ ಕಟ್ಟಿಬಿಟ್ಟು ತಿರುಗಿ ನೋಡ್ದೇನೆ ನೀವು ಮನೆಗೆ ಬಂದುಬಿಡಿ. ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ಮಾಡಿದಂತಹ ಕೆಲವೇ ದಿನಗಳು ನೀವು ಇದನ್ನು ಮಾಡಿದ ನಂತರ ದಿನದಿಂದ ದಿನಕ್ಕೆ ನೀವೇ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಇದನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರುತ್ತೆ, ನಿಮ್ಮ ಸಾಲವೆಲ್ಲ ನಿವಾರಣೆ ಆಗುತ್ತೆ, ಅದೃಷ್ಟ ನಿಮ್ಮ ಬೆನ್ನ ಹಿಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಕಷ್ಟಗಳು ನಿವಾರಣೆ ಆಗುತ್ತೆ, ಹಣದ ಹರಿವು ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ. ಎಲ್ಲದರಲ್ಲೂ ನೀವು ಒಳ್ಳೆಯದನ್ನೇ ಕಾಣ್ತೀರಾ, ಅಂದರೆ ಎಲ್ಲದರಲ್ಲೂ ನೀವು ಒಳಿತನ್ನೇ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಅದರಲ್ಲೂ ಮೇನಾಗಿ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಸಾಲ ಬೆನ್ನಟ್ಟಿ ಕಾಡ್ತಾ ಇದೆ, ಋಣ ಬಾಧೆಯಲ್ಲಿದ್ದೀವಿ, ಒಂದು ಸಾಲ ತೀರಿಸ್ಕೊಂಡಿದ್ವಿ ಮತ್ತೊಂದು ಸಾಲಗಳಾಗ್ತಾ ಇದೆ. ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋದನ್ನೇ ನಾವು ನರಳಾಡ್ತಾ ಇರ್ತಾರೆ ನಮ್ಮ ಜನ ಅಲ್ವಾ. ಸಾಲ ಇದೆ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ದುಡ್ದೆಲ್ಲವನ್ನು ನಾವು ಸಾಲ ತೀರ್ಸೋಕ್ಕೆ ಹೋಗ್ತಾ ಇದ್ದೀವಿ, ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ, ಎಲ್ಲದಲ್ಲೂ ನಾವು ಸಾಲನೇ ತೀರಿಸ್ತಾ ಇದ್ದೀವಿ. ಅಂದರೆ ದುಡ್ದೆಲ್ಲವನ್ನು ಸಹ ತಗೊಂಡೋಗಿ ನಾವು ಸಾಲಕ್ಕೆ ಹಾಕ್ತಾ ಇದ್ದೀವಿ, ₹1 ಕೈಯಲ್ಲಿ ಉಳಿತಾ ಇಲ್ಲ ಅಂತ ಇರುವಂತಹ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂತಹ ಈ ₹5 ಕಾಯಿನ್ನ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ
ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಅದರಲ್ಲೂ ನಾಳೆ ದಿನ ಏಕಾದಶಿ ಇದೆ. ಏಕಾದಶಿ ದಿನ, ಅದರಲ್ಲೂ ಶನಿವಾರ ದಿನ ವೆಂಕಟೇಶ್ವರನ ವಾರ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ. ಲಕ್ಷ್ಮೀ ವೆಂಕಟೇಶ್ವರ ವಾರದ ದಿನ ನೀವು ಏಕಾದಶಿ ದಿನ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾಲದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಲಕ್ಷ ಅಲ್ಲ, ಕೋಟಿ ಸಾಲ ಇದ್ರೂ ಸಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನಂಬಿಕೆ ಇಟ್ಟು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದನ್ನ ನಮಗೆ ಮನುಷ್ಯನ ಏಳಿಗೆಗಾಗಿ, ಮನುಷ್ಯನಲ್ಲಿರುವಂತಹ ಹಲವಾರು ರೀತಿಯ ಸಾಲದ ಸಮಸ್ಯೆಗಳಿಂದ, ಸಾಲದ ಸುಳಿಯಿಂದ ಹೊರಗಡೆ ತರೋದಕ್ಕೆ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇದೊಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕಿಂದನೇ ಹಲವಾರು ವೀಡಿಯೋಸ್ ಅಂದರೆ ಹಲವಾರು ಜನರು ಲೈಕ್ನ ನೋಡಿನೇ ಅವರು ನಿಮಗೆ ಅಂದರೆ ಅವರು ನಮಗೆ ಎಂಕರೇಜ್ ಕೊಡೋದು. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಕಾಡುವಂತಹ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆನೇ. ಅದರಲ್ಲೂ ಮೇನಾಗಿ ಇನ್ನೂ ಕಾಡುವಂಥ ಸಮಸ್ಯೆ ಅಂತಂದರೆ ಸಾಲದ ಸಮಸ್ಯೆ. ಈ ಸಾಲದ ಒಂದು ಬಾಧೆಯಿಂದ ನಮಗೆ ಮುಕ್ತಿ ಸಿಗಬೇಕು, ಸಾಲದ ಹೊರೆಯಿಂದ ನಾವು ಹೊರಗಡೆ ಬರಬೇಕು, ಸಾಲದ ಸಮಸ್ಯೆಯಿಂದ ನಾವು ದೂರ ಉಳಿಬೇಕು ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ಯಾರು ಹೆಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಪ್ರತಿಯೊಬ್ಬರು ಇದನ್ನ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ಈ ಒಂದು ತಂತ್ರ ಪರಿಹಾರ ಫಲಿಸುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.